ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ಚಾನಲಲ್ಲಿ ಸಿಂಪಲ್ ಆಗಿರೋ ಒಂದು ಸ್ವೀಟು ಮತ್ತು ತುಂಬ ಪಾಪ್ಯುಲರ್ ಆಗಿರೋ ಸ್ವೀಟ್ ಇದು ಮೋತಿಚೂರ್ ಲಡ್ಡುನ ಮಾಡ್ತಾಯಿದ್ದೀವಿ ಬೇಸನಿಂದ, ಅಂದರೆ ಕಡಲೆ ಹಿಟ್ಟಿಂದ. ಮನೆಯಲ್ಲೇ ಸುಲಭವಾಗಿ ಭಾಳ ಬೇಗ ಮೋತಿಚೂರ್ ಲಡ್ಡುನ ಮಾಡೋದು ಹೇಗೆ ಅಂತ. ಯೂಶ್ವಲಿ ನಿಮಗೆ ಬೂಂದಿ ಕಾಳಿಂದ ಮಾಡೋವಂಥ ಲಾಡು ಗೊತ್ತು. ಇದು ಅದೇ ಥರನೇ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಇದರಲ್ಲಿ. ಮೋತಿಚೂರ್ ಅಂದರೆ ಸಣ್ಣ ಚೂರುಗಳಾಗಿ ಮಾಡೋವಂಥ ಬೂಂದಿ ಲಾಡು. ಇದಕ್ಕೆ ನಾನೀಗ 2 ಕಪ್ಪು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ, ಅಂದರೆ ಕಡಲೆಬೇಳೆ ಹಿಟ್ಟು. ಆಮೇಲೆ ಅದಕ್ಕೆ 2 ಕಪ್ಪು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲೇ 2 ಕಪ್ ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಅದು ಪಾಕ ಮಾಡ್ಕೋಬೇಕಲ್ಲ, ಹಾಗಾಗಿ ಅದಕ್ಕೆ ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಪಾಕ ಹಾಕೋಕ್ಕೆ ನೀರು ಮತ್ತು ಸಕ್ಕರೆ ಎಲ್ಲ ಹಾಕಿ ರೆಡಿ ಇಟ್ಟಿದ್ದೀವಿ. ಫಸ್ಟು ನಾವೀಗ ಹಿಟ್ಟನ್ನು ಕಲಿಸ್ಕೋಬೇಕು. ಕಡಲೆ ಹಿಟ್ಟಿಗೆ 2 ಕಪ್ ಕಡಲೆ ಹಿಟ್ಟಿಗೆ ನಾನು ನೀರು 1 ಕಪ್ ಫಸ್ಟ್ ಹಾಕ್ಕೊಳ್ತೀನಿ. ಈ ಥರ ಗಂಟಿಲ್ದಲೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕಲಿಸ್ಕೋಬೇಕು. ಆಮೇಲೆ ಮತ್ತೆ ಇನ್ನು ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಲ್ಲೂ ಗಂಟಿರಬಾರ್ದು, ಕ್ಲೀನಾಗಿ ಗಂಟಿಲ್ದಲೇ ಹಿಟ್ಟನ್ನು ಕಲಿಸ್ಕೋಬೇಕು. ಇದು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾವು ಅದನ್ನು ಬಾಣಲಿಯಲ್ಲಿ ಬೂಂದಿಯಾಗಿ ಮಾಡಬೇಕಲ್ವ, ಹಾಗಾಗಿ ಈಗ ನಾನು ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯೆಲ್ಲೋ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಡ್ರಾಪ್ ಅಷ್ಟು ಯೆಲ್ಲೋ ಫುಡ್ ಕಲರ್ ಹಾಕಿದ್ರೆ ಸಾಕು. ನಿಮಗೆ ಇಷ್ಟ ಆಗಿದ್ದರೆ ಈ ಕಲರ್ ಬೇಡ ಅಂದರೆ ಆರೆಂಜ್ ಆದರೂ ಹಾಕ್ಕೋಬೋದು. ನಾನು ಯೆಲ್ಲೋ ಹಾಕ್ಕೊಂಡಿದ್ದೀನಿ, ಇದೇ ಡಾರ್ಕ್ ಕಲರ್ ಬಂದುಬಿಡುತ್ತೆ. ಈಗ ನಾನು ಫಸ್ಟು ಸಕ್ಕರೆನ ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಪಾಕ ಅಂತಂದರೆ ಸುಮ್ಮನೆ ಜಸ್ಟ್ ಸಕ್ಕರೆ ಕರಗಿ ಒಂದೆಳೆ ಬರೋಷ್ಟು ಅಂಟಂಗಿರಬೇಕು, ಬೆರಳಲ್ಲಿ ಅಂಟೋ ಥರ ಇದ್ದರೆ ಸಾಕು ಪಾಕ. ಆಮೇಲೆ ನಾವು ಮತ್ತೆ ಬೂಂದಿನ ಹಾಕಿ ಇನ್ನೊಂದು ಸತಿ ನಾವು ಬಿಸಿ ಮಾಡೋದ್ರಿಂದ ಒಂದೆಳೆ ಪಾಕ ಅಷ್ಟು ಬಂದರೆ ಸಾಕು. ಈಗ ಇದಕ್ಕೂ ನಾನು ಸೇಮ್ ಫುಡ್ ಕಲರ್ ಹಾಕಿದ್ದೀನಿ, ಯೆಲ್ಲೋ ಕಲರು. ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕುದೀತಾ ಇದೆ. ಸಕ್ಕರೆ ಎಲ್ಲ ಪೂರ್ತಿ ಕರಗಿ ಚೆನ್ನಾಗಿ ಕುದೀತಾ ಇದೆ. ಮರಳುತ್ತಾ ಇರ್ಬೇಕು, ಹಿಂಗೆ ಚೆನ್ನಾಗಿ ಮರಳಿ. ಆಮೇಲೆ ಇನ್ನೊಂದು 2 ನಿಮಿಷ ಆದಮೇಲೆ ಸ್ವಲ್ಪ ಕಡಿಮೆ ಆಗಿ ಅದು ಈ ಥರ ಎಳೆ ಥರ ಬರುತ್ತೆ ನೋಡಿ, ಪಾಕ ಥರ ಹಿಂಗೆ ಬರುತ್ತೆ. ತುಂಬ 2 ಎಳೆ ಪಾಕ ಎಲ್ಲ ಮಾಡೋದು ಬೇಡ, ಯಾಕೆಂದರೆ ಸಾಫ್ಟಾಗೂ ಬರಬೇಕಲ್ವ ಲಾಡು. ಆಮೇಲೆ ಅದು ಗಟ್ಟಿಯಾಗೋಕ್ಕೆ ಶುರು ಮಾಡುತ್ತೆ. ಅದಕ್ಕೇ ಈಗ ಆಫ್ ಮಾಡಿದ್ದೀನಿ ನಾನು ಸಕ್ಕರೆ ಪಾಕ. ಈ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲಿಲಿ. ಮೀಡಿಯಮ್ ಫ್ಲೇಮಲ್ಲಿರೋವಂಥ ಎಣ್ಣೆ ಬಾಣಲಿಲಿ ನಾವು ಒಂದೊಂದೇ ಸೌಟು ತೊಗೊಂಡು, ಈ ಥರ ಜಾಲರಿ ಇರುತ್ತಲ್ವ, ಎಣ್ಣೆಲಿ ಕರಿಯೋವಂಥ ಜಾಲರಿ ಇರುತ್ತಲ್ಲ, ಆ ಥರದನ್ನು ಉಪಯೋಗಿಸ್ಕೊಂಡೆ. ಮನೇಲಿರೋವಂಥ ಜಾಲರಿನಲ್ಲೇ ನಾವು ಸುಲಭವಾಗಿ ಮಾಡ್ಬೋದು. ಈ ಥರ ನಾನು 1 ಅಥವಾ 2 ಸೌಟನ್ನು ಒಂದಾದಮೇಲೆ ಒಂದನ್ನು ಬಿಡ್ತಾಯಿದ್ದೀನಿ, ಈ ಥರ ಹೋಲ್ಸ್ ಒಳಗಿಂದ ನಿಧಾನಕ್ಕೆ. ಸೊ ಇದು ನೀವು ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಕಲಿಸ್ಕೋಬೇಕು. ತುಂಬ ತೆಳ್ಳ ಕಲಿಸಿದ್ರೆ ಹಾಕೋದು ಕಷ್ಟ ಆಗುತ್ತೆ, ಮತ್ತು ಬೂಂದಿ ತುಂಬ ಎಣ್ಣೆ ಕುಡಿದ್ಬಿಡುತ್ತೆ. ಹಾಗಾಗಿ ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೂಂದಿ ಬೇಗ ಆಗೋಗ್ಬಿಡುತ್ತೆ. ಇದು ಲೈಟಾಗೂ ಆಗುತ್ತೆ ಮತ್ತು ಕ್ರಿಸ್ಪಿಯಾಗೂ ಆಗುತ್ತೆ. ನೋಡಿ, ಈ ಥರ ಬೂಂದಿ ರೆಡಿಯಾಗಿದೆ. ಈಗ ನಾವು ಅದನ್ನು ತೆಗೆದ್ಬಿಟ್ಟು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಇದೇ ಥರ ನಾನು ಅಷ್ಟು ಹಿಟ್ಟಿಗೂ ನಾನು ಬೂಂದಿನ ಮಾಡ್ಕೊಳ್ತೀನಿ. ಎಣ್ಣೆ ಮಾತ್ರ ತುಂಬ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದ್ದಷ್ಟು ಒಳ್ಳೆಯದು. ಹೈ ಫ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಅಷ್ಟು ಬೂಂದಿನ ನಾನು ಕರೆದಿಟ್ಟಾಗಿದೆ. ಈಗ ಅದನ್ನು ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಒಂದು ಸುತ್ತು ತಿರುಗಿಸ್ಕೊಳ್ತೀನಿ. ಅಂದರೆ ಇದು ಮೋತಿಚೂರ್ ಲಡ್ಡು ಆಗಿರೋದ್ರಿಂದ ನಾನು ಚೂರು ಮಾಡ್ಕೊಳ್ತೀನಿ. ಈ ಬೂಂದಿ ಏನು ಮಾಡ್ಕೊಂಡಿದ್ದೀನೋ ಅದನ್ನು ಜಸ್ಟ್ ಒಂದು ಪಲ್ಸನ್ನು ಹಿಂಗೆ ಮಾಡಿಕೊಂಡ್ರೆ ಆಯಿತು. ಈಗ ನನಗೆ ಅಷ್ಟು ಹಿಟ್ಟಿಗೆ ಈಗ 1 ಬೌಲಷ್ಟು ನನಗೆ ಬೂಂದಿ ಕಾಳು ಬಂದಿದೆ. ಇದು ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಲೈಟಾಗಿರುತ್ತೆ. ಇದನ್ನು ನಾವು ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಮೀಡಿಯಮ್ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸತಿ ಸ್ಟವ್ ಮೇಲೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕೈ ಆಡಿದ್ರೆ ಈ ಥರ ಎಲ್ಲ ಹೀರ್ಕೊಳ್ಳುತ್ತೆ. ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರೋದಕ್ಕೆ ಇಟ್ಬಿಡಬೇಕು. ನೋಡಿ, ಈ ಥರ ನಾನು ಬೂಂದಿನ ಪಾಕ ಸಮೇತ ಮಿಕ್ಸ್ ಮಾಡಾದ್ಮೇಲೆ ಆರಕ್ಕಿಟ್ಟು ಅಷ್ಟೊತ್ತಿಗೆ ನೋಡಿ ಈ ಥರ ಗಟ್ಟಿಯಾಗೋಕ್ಕೆ ಬರುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ಯಾಕೆಂದರೆ ಮತ್ತೆ ಇನ್ನೂ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಕಲ್ಲಂಗಡಿ ಬೀಜಗಳು ಸಿಗುತ್ತಲ್ಲ ಪ್ಯಾಕೆಟು, ಅದರಲ್ಲಿ ಸ್ವಲ್ಪ ಕಲ್ಲಂಗಡಿ ಬೀಜ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಇದು ಮೋತಿಚೂರ್ ಲಡ್ಡುಗೆ ಟೇಸ್ಟ್ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ಅಂದ್ಬಿಟ್ಟು ನಾನು ಕಲ್ಲಂಗಡಿ ಬೀಜಗಳನ್ನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮುಂಚೆನೇ ಹಾಕಿರೋದ್ರಿಂದ ಮತ್ತೇನು ಬೇಕಾಗಿಲ್ಲ. ಈ ಥರ ನೋಡಿ ಸಣ್ಣ ಸಣ್ಣದು ಉಂಡೆನೂ ಕಟ್ಕೊಳ್ಳಿ. ಇದು ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಕಟ್ತಾ ಇರೋದು. ಈಗ ಸ್ವಲ್ಪ ಅಷ್ಟು ಶೇಪ್ ಬರೋದಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸತಿ ರೀಶೇಪ್ ಮಾಡ್ಕೋಬೋದು. ಇಷ್ಟೇ ನೋಡಿ, ತುಂಬ ಬೇಗನೆ ಆಗೋಗುತ್ತೆ, ಈಸಿನೂ ಕೂಡ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಾಡ್ತಾನೆ ಒಂದೊಂದು ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಪರ್ಫೆಕ್ಟಾಗಿರುತ್ತೆ. ಮೋತಿಚೂರ್ ಲಡ್ಡು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇಷ್ಟ ಆಗುವಂಥದ್ದು. ಇದು ಮಾಮೂಲು ಬೂಂದಿ ಲಾಡು ಎಲ್ಲ ತಿಂದಿರ್ತೀರಲ್ವ, ಇದೊಂಥರ ಮೋತಿಚೂರ್ ಲಡ್ಡು ಎಲ್ಲರಿಗೂ ಇಷ್ಟವಾಗುವಂಥದ್ದು. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.